ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅದಕ್ಕೆ ಅಮ್ಮ ಯೂಟ್ಯೂಬ್ ಬಗ್ಗೆ ಜನರಿಗೆ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ರಲ್ಲ, ಅದಕ್ಕೆ ಈ ಸೆಟಪ್ಪು ಹೆಂಗದೆ ಅಂತಾನೆ ಕೊಟ್ಲೆ. ನಾ ಸೂಪರ್ ನೀನು ಅಂತಾಳೆ ಸಾರು. ಇದನ್ನೆಲ್ಲ ವಿದ್ಯಾವರಪ್ಪ ನೋಡ್ತಿರ್ತಾರೆ ಮರೆಯಲ್ಲಿ ನಿಂತ್ಕೊಂಡು. ಅಣ್ಣಯ್ಯ, ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ, ನಿಮ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತಾಳೆ ವಿದ್ಯಾ. ಅತ್ಗೆಮ್ಮ, ಅಣ್ಣನಾಗಿ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಆಟಯ್ಯ. ಅಷ್ಟೇ ಅಲ್ಲ ಅತ್ಗೆಮ್ಮ, ಊರು ತುಂಬ ಪೋಸ್ಟರ್ ಅಂಟಿಸಿ ಮನೆಗೂ ಪಾಂಪ್ಲೆಟ್ ಕೊಡೋ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ರಿ ಅತ್ಗೆಮ್ಮ, ಊಟಕ್ಕೆ ಜನ ಹೆಂಗೆ ಬರ್ತಾರೆ ಅಂತ ಕೊಟ್ಲೆ ಹೇಳ್ತಾನೆ. ಇದೆಲ್ಲ ಸರಿ ಕಣಪ್ಪ, ಮುಯ್ಯೂಟ ಮಾಡೋದಂದ್ರೆ ಏನು ಇಲ್ಲದೆ ಇರೋರು ಎಲ್ಲ ಕಳ್ಕೊಂಡಿರೋರು ಅಂತ ಅರ್ಥ. ಹಿಂಗಿರೋವಾಗ ಇದನ್ನೆಲ್ಲ ಊರೂರು ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಗೌಡ್ರ ಮನೆಯವರು ಏನು ಅನ್ಕೊಳ್ಳೋದಿಲ್ಲ, ಊರಿನ ಜನ ಏನು ತಿಳ್ಕೊಳಕ್ಕಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೆಂಗಾದ್ರೂ ಸರಿ, ನನ್ನ ಗುರಿಲಿ ಸಾಗೋದೊಂದೇ ನನಗೆ ಮುಖ್ಯ ಅಂತ ವಿದ್ಯೆ ಹೇಳ್ತಾಳೆ. ಏನೇ ಆದ್ರೂ ನಿನ್ನ ಗೌಡ್ರ ಮನೆ ಸೊಸೆ ಕಣವ್ವ ಅಂತಾಳೆ ಅಜ್ಜಮ್ಮ. ನೋಡಜ್ಜಿ, ಈಗ ನಾನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಹೊತ್ಕೊಂಡಿರೋ, ಕನಸು ಹೊತ್ಕೊಂಡಿರೋ ವಿದ್ಯಾ ಆಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಹೊರತು ಯಾರಿಗೋ ಎಂಟ್ರಾಗೋ ಸೊಸೆ ಆಗೋ ಇಲ್ಲ ಯಾರಿಗೋ ಮಗಳಾಗಿ ಅಲ್ಲ. ಯಾರು ಏನು ಅನ್ಕೊಂಡ್ರೆ ಸರಿ, ಈ ಮುಯ್ಯೂಟ ನಡೀತದೆ ಅಂತ ಹೇಳಿ ವಿದ್ಯಾ ಹೊರಟೋಗ್ತಾಳೆ. ಅಲ್ಲಿಗೆ ವಿದ್ಯಾವರಪ್ಪ ಬಂದು ಅವಳು ಹೇಳ್ತಾ ಇರೋದು ದಿಟ ಕೊಟ್ಲೆ. ನನ್ನ ಮಗಳು ಡಾಕ್ಟ್ರ್ ಆಗಲೇಬೇಕು ಅಂತ ಈ ಮಟ್ಟಿಗೆ ಛಲ ತೊಟ್ಟಿರ್ಬೇಕಾದ್ರೆ ಯಾರು ಏನೇ ಹೇಳಿ ಅವಳು ಬೆಂಬಲವಾಗಿ ನಿಂತು ಮುಯ್ಯೂಟಕ್ಕೆ ಜನ ಸೇರಿಸ್ಬೇಕು ನಾನು. ಅದಕ್ಕೋಸ್ಕರ ಊರು ತುಂಬ ನಾನೇ ಪೋಸ್ಟರ್ ಅಂಟಿಸ್ತೀನಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಈ ಮಾತು ಹೇಳ್ದಲ್ಲ ಚೆಲ್ವಣ್ಣ, ಸಾಕ್ಬಿಡು, ಹಬ್ಬನೇ ಮಾಡಿಬಿಡೋಣ ಅಂತ ಕೊಟ್ಲೆ ಹೇಳ್ತಾನೆ. ಇತ್ತ ಹಾಲಲ್ಲಿ ಎಲ್ಲರೂ ಕೂತಿರ್ತಾರೆ. ಅಲ್ಲಿಗೆ ಸಾವಿತ್ರಿ, ವಿನಂತಿ ಮತ್ತು ಈಶ್ವರಿ, ಚಿತ್ರ ಎಲ್ಲ ಬರ್ತಾರೆ. ಅಣ್ಣ ಅಂತಾಳೆ ಸಾವಿತ್ರಿ. ಅದೇನು ಅಂತ ಕೇಳು ಗೋವಿಂದ ಅಂತ ಕೋಪ ಮಾಡಿಕೊಂಡು ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ, ನಿಂತವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಅಂತಾಳೆ ಸಾವಿತ್ರಿ. ಮದುವೆ ವಿಚಾರನ ನಮ್ಮ ಮಟ್ಟಿಲಿ ಎತ್ತಬಾರ್ದು ಅಂತ ಹೇಳಿದಿಂತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯಯ್ಯೋ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲಣ್ಣ, ಇದು ಬೇರೆನೆಯ್ಯ ಅಂತಾಳೆ ಸಾವಿತ್ರಿ. ಏನವ್ವ ಅದು ಬೇರೆ ವಿಷಯ ಅಂತಾಳೆ ಈಶ್ವರಿ. ಅದು ಅಣ್ಣನ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾಗ ಏನು ತೊಂದರೆ ಇಲ್ಲದೆ ಹುಷಾರಾಗಿ ಮನೆಗೆ ಬಂದರೆ ಊರು ದೇವ್ರಿಗೆ ಮರಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹೆಂಗೋ ದೇವ್ರ ದಯದಿಂದ ನಮ್ಮ ಬಯಸ್ದಂಗ ಅಟ್ಟಿಗೆ ಬಂದನಲ್ಲ ನಮ್ಮ ಅಣ್ಣ ಹುಷಾರಾಗಿ, ಅದಕ್ಕೆ ಈ ಭಾನುವಾರ ಎಲ್ಲರೂ ಒಟ್ಟಿಗೆ ಹೋಗಿ ಹರಕೆ ತೀರ್ಸ್ಬಿಡೋಣ ಅಂತ ಹೇಳೋಕೆ ಬಂದೆ ಅಂತ ಸಾವಿತ್ರಿ ಹೇಳ್ತಾಳೆ. ಗೋವಿಂದ, ಅದನ್ನೆಲ್ಲ ಮುಂದಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ ಅಂತಾರೆ ಶಿವರಾಮೇಗೌಡರು. ನಾನು ಹಂಗೆ ಅನ್ಕೊಂಡು ಸುಮ್ಮನೆ ಇದ್ದೆ ಅಣ್ಣ, ಆದರೆ ದೇವ್ರ ಕನಸಿನಲ್ಲಿ ಬಂದು ನೀನು ಅನ್ಕೊಂಡಿದ್ದು ನಡ್ಸ್ಕೊಟ್ಟಿದ್ದೀನಿ ತಾನೇ, ಹರಕೆ ಬೇಗ ತೀರ್ಸು ಅಂತ ಹೇಳ್ತು. ಅಂದ್ಮ್ಯಾಕೆ ನಾವು ಸುಮ್ಕೆ ಇದ್ರೆ ಹೆಂಗಣ್ಣ? ಅಣ್ಣ, ನಿನಗೆ ನಮ್ಮ ಕುಟೆ ಬರೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ನನ್ನ ಮಗಳೋಗಿ ಹರಕೆ ಒಪ್ಪಿಸ್ಬಿಟ್ಟು ಬರ್ತೀವಿ. ಹೆಂಗೋ ಅದ್ಯಾವರು ನಮ್ಮ ಕೋರಿಕೆ ಫಲ್ಸವನೆ, ಅದಕ್ಕೆ ನಾವೇ ಹೋಗಿ ಹರಕೆ ತೀರ್ಸ್ಬಿಟ್ಟು ಬರ್ತೀವಿ ಅಂತ ಸಾವಿತ್ರಿ ಹೇಳ್ತಾಳೆ. ಅಣ್ಣ, ಇತ್ತೀಚೆಗೆ ಯಾಕೋ ನಮ್ಮ ಮಟ್ಟಿ ಒಳಗೆ ಒಂದ್ರ ಮೇಲೆ ಒಂದು ತೊಂದರೆ ಬರ್ತಾನೆ ಅವೆ, ಅದು ಅಲ್ದೇರಯ್ಯ ಹರಕೆ ಬೇರೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾವಳೆ. ಮನೆ ದೇವರು ಅಲ್ವೇ, ಒಂದ್ಕಿತ ಎಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡ್ಕೊಬಂದ್ರೆ ಒಳ್ಳೇದು ಅಂತ ಅನಿಸ್ತೈತೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸರಿ ಬಿಡು, ಹಂಗೆ ಮಾಡೋಣ. ಹಂಗೆ ಊರಿನ ಮುಖಂಡ್ರಿಗೆ, ಚಿಕ್ಕಪ್ಪನಿಗೆ, ಬೇರೆ ಯಾರಿಗಾನ ಹೇಳಂಗಿದ್ರೆ ಹೇಳ್ಬಿಡು. ಆಮೇಲೆ ಪೂಜೆಗೆ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ಕೊಬಿಡು. ಆಮೇಕಾದ್ರೂ ಎಲ್ಲರಿಗೂ ಒಳ್ಳೆ ಬುದ್ಧಿ ಬಂದು ಹಟ್ಟಿ ಒಳಗಡೆ ಒಳ್ಳೇದಾದ್ರೂ ಸಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವು ಅಂದಲ್ಲ ಅಷ್ಟೇ ಸಾಕು, ಇನ್ನೆಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲಿಂದ ಹೊರಟೋಗ್ತಾನೆ ಶಿವರಾಮೇಗೌಡ. ಹಬ್ಬ ನಮ್ಮ ಅಣ್ಣ ಹೂ ಅಂದ, ಇನ್ನೆಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಲೇಯ್, ದಿಟ್ವಾಗ್ಲೂ ನಿನ್ನ ಕನಸಿನಲ್ಲಿ ಇದ್ಯಾವ್ರು ಬಂದಿತ್ತೇನೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅವೋ, ದೇವ್ರ ವಿಚಾರದಲ್ಲಿ ಹಂಗೆಲ್ಲ ಸುಳ್ಳು ಹೇಳೋಕ್ಕಾಗುತ್ತೆ, ಬಂದಿದ್ದಕ್ಕೆ ಹೇಳ್ತಾ ಇರೋದು ಅಂತಾಳೆ ಸಾವಿತ್ರಿ. ಯಾಕಂದರೆ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾವ ವಿಚಾರದಲ್ಲಿ ಏನು ಬೇಕಾದರೂ ಸುಳ್ಳು ಹೇಳ್ತಾ ಇರ್ತೀಯಲ್ಲ, ಅದಕ್ಕೆ ಕೇಳಿದೆ ಅಂತಾಳೆ ಅಜ್ಜಮ್ಮ. ಅಣ್ಣನಿಗೋಸ್ಕರ ಹರಕೆ ಹೊತ್ಕೊಂಡಿದ್ದಕ್ಕೆ ಸಭಾಷ್ ಅಂದೆ ಹೋದ್ರೂ ಪರವಾಗಿಲ್ಲ, ಇತ್ತು ಮಗಳ ಮೇಲೆ ಅನುಮಾನ ಪಡ್ತೀಯ ನೋಡವ್ವ, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನಾನು ಮಾತ್ರ ಅಂದ್ಕೊಂಡಿದ್ದನ್ನ ಮಾಡೇ ತೀರೋಳು ಅಂತ ಹೇಳಿ ಮುಂದಕ್ಕೆ ಆಗಬೇಕಾಗಿರೋ ವ್ಯವಸ್ಥೆ ಮಾಡೋಣ ಬಾರೆ ವಿನಂತಿ ಅಂತ ವಿನಂತಿನ ಕರ್ಕೊಂಡೋಗ್ತಾಳೆ ಸಾವಿತ್ರಿ. ಇತ್ತ ಚಿತ್ರ, ಅಲ್ಲ ಕಣವ್ವ, ನಿನ್ನ ನಾದ್ನಿಗೆ ಈ ಪಾಟಿ ದೇವ್ರ ಮೇಲೆ ಭಕ್ತಿ ಯಾವಾಗಿಂದ ಬಂತು, ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅವ್ವ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ವ ಮಗಳು ಹೊಸ್ದಾಗಿ ಏನೋ ನಾಟಕ ಶುರು ಮಾಡ್ತವ್ರೆ ಅಂತ ಅನ್ನಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ನನಗೂ ಹಂಗೆ ಅನ್ನಿಸ್ತೈತೆ ಚಿತ್ರ, ಆದರೆ ಏನು ಅಂತವ ತಿಳ್ಕೋಬೇಕು ಆಟಯ್ಯ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಪ್ರಚಾರಕ್ಕಂತ ಸೀತಾಪತಿ ಅನ್ನೋನ್ನ ಕರೆಸಿರ್ತಾಳೆ ಸಾವಿತ್ರಿ. ನೋಡು ಸೀತಾಪತಿ, ನಿನ್ನ ಮಾಡೋ ಪ್ರಚಾರ ಯಾವ ಮಟ್ಟಕ್ಕೆ ಇರಬೇಕು ಅಂತಂದ್ರೆ, ಜನ ಅಲ್ಲೇರ್ಪಾಟ್ ಮಾಡಿರೋ ಊಟಕ್ಕೆ ಬಾಯ್ ಹೇಳಿ ಬಾಡೂಟಕ್ಕೆ ಹಾಯ್ ಅಂತ ಹೇಳ್ಕೊಂಡು ಓಡೋಡಿ ಬರಬೇಕು. ನೋಡು, ನಿನ್ನ ಪ್ರಚಾರ ಬರೀ ಕಿವಿ ಮುಟ್ಟಿದ್ರೆ ಸಾಲದು, ಅವ್ರ ಮನಸ್ಸು ಮುಟ್ಟಬೇಕು. ಆಗ್ಲೇಯ ಆ ಕಡೆ ಊಟಕ್ಕೆ ತಿರ್ಗಿ ನೋಡ್ದೆ ಈ ಕಡೆ ಓಡೋಡಿ ಬರೋದು ಅಂತ ಹೇಳ್ತಾಳೆ ಸಾವಿತ್ರಿ.
ಅಕ್ಕವ್ರೆ ನನ್ನ ಹೆಸ್ರು ಅಷ್ಟೇ ಸೀತಾಪತಿ. ಆದರೆ ನಾನು ಒಳ್ಳೆ ಕೆಲಸಕ್ಕೆ ಕಡ್ಡಿ ಆಡಿಸಿ ಬೆಂಕಿ ಹಚ್ಚಿಸಿ ಬೇಯಿಸೋದೇ ನನ್ನ ಕೆಲಸ. ಅದಕ್ಕೆ ಜನ ನನ್ನ ಊರು ತುಂಬ ಕಿತಾಪತಿ ಅಂತ ಫೇಮಸ್ ಮಾಡಿಬಿಟ್ಟವ್ರೆ. ಇವೇನು ಯೋಚನೆ ಮಾಡಬೇಡಿ ಅಕ್ಕವ್ರೆ, ನಾನು ಒಂದು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡಿದ್ರೆ ಸಾಕು. ಜನ ಅತ್ಲಾಗ ಊಟಕ್ಕೆ ಹೋಗೋದಿರಲಿ, ಕಣ್ಣೇ ಆಯ್ಸಲ್ಲ ಆ ದಿಕ್ಕಿಗೆ. ಹಂಗೋ ಹಿಂಗೋ ಎದ್ನೋ ಬಿದ್ನೋ ಅಂತ ನಿಮ್ಮ ಬಾಡೋಟಕ್ಕೆ ಓಡೋಡಿ ಬರಬೇಕು. ಹಂಗೆ ಮಾಡ್ತೀನಿ ಅಂತಾನೆ ಸೀತಾಪತಿ. ನೋಡು, ಸುಮ್ಕೆ ಬಡಾಯಿ ಕೊಚ್ಕೊಂಡ್ರು ಆಗ್ಬಿಡಕ್ಕಿಲ್ಲ. ಸುಮ್ಕೆ ಬಾಡೂಟ ಮಾಡಿದ್ದೀವಿ ಬಂದ್ಬಿಡಿ ಅಂತಂದ್ರೂ ಬರೋಕ್ಕಿಲ್ಲ. ಅದಕ್ಕೆ ಅವ್ರ ಕಿವಿ ನೆಟ್ಟಗ ನಿತ್ತು ಹೊಟ್ಟೆ ತಾಳ ಹಾಕಿ ಬಾಯಲ್ಲಿ ನೀರು ಬರಬೇಕು, ಹಂಗೆ ಮಾಡಬೇಕು ಅಂತ ವಿನಂತಿ ಹೇಳ್ತಾಳೆ. ಅದನ್ನ ಕೇಳ್ಬೇಕಾ ಅಕ್ಕವ್ರೆ? ನೋಡ್ತಾ ಇರಿ, ನಾನು ಮಾಡೋ ಅನೌನ್ಸ್ಮೆಂಟು ಜನಕ್ಕೆ ಎಲ್ಲೆಲ್ಲೋ ಮುಟ್ಬೇಕು, ಹಂಗೆ ಪ್ರಚಾರ ಮಾಡ್ತೀನಿ ಅಂತ ಸೀತಾಪತಿ ಹೇಳ್ತಿರ್ತಾನೆ. ಬಾಡೂಟ ಅಂದರೆ ಬಾಯಲ್ಲಿ ನೀರೂರೋ ಊಟ. ವಯಸ್ಸಾದವ್ರಿಗೆ ಬೋಟಿ ಗೊಜ್ಜು, ಅಲ್ಲಿಲ್ದವ್ರಿಗೆ ತಲೆ ಮೆದ್ಲು, ಊಟಕ್ಕೆ ನೆಲ್ಲಿ ಮೂಳೆ, ಕಡಿಯೋಕ್ಕೆ ಟಗರಿನ ಮೂಳೆ. ಯಾರಿಗುಂಟು ಯಾರಿಗಿಲ್ಲ, ಬಾಡೂಟ ಉಚಿತ, ರುಚಿ ಖಚಿತ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಕ್ಕವ್ರೆ, ಮಂಡ್ಯ ಬಾಡೂಟಕ್ಕೆ ಬ್ರ್ಯಾಂಡ್ ಅಂಬಾಸಿಡರು. ಬಾಡೆ ನಮ್ಮ ಗಾಡು, ಇದೆಲ್ಲ ಸೇರಿಸ್ಕೊತೀನಿ ನಾನು. ನೋಡ್ತಾ ಇರಿ, ನಾನು ಮಾಡೋ ಸೌಂಡ್ಗೆ ಜನ ಬರದೇ ಇದ್ರು ಅವ್ರ ಕಾಲೇ ಇಲ್ಲಿ ಓಡೋಡಿ ಕರ್ಕೊಂಬರ್ಬೇಕು. ಹಂಗೆ ಮಾಡ್ತೀನಿ ನೋಡ್ತಾ ಇರಿ ಅಂತಾನೆ ಸೀತಾಪತಿ. ನಮಗೆ ಬೇಕಾಗಿರೋದು ಅದೇಯ ಅಂತ ವಿನಂತಿ ಹೇಳ್ತಾಳೆ. ಎಲ್ಲ ಒಂದು ತೋರಿಸು, ಅದು ಹೆಂಗೆ ಪ್ರಚಾರ ಮಾಡ್ತೀಯ ಅಂತಾಳೆ ಸಾವಿತ್ರಿ. ಹಂಗೆ ಕೇಳಿ ಮತ್ತೆ, ಇವಾಗ ನೋಡಿ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಒಮ್ಮೆ ಕಿವಿ ಕೊಟ್ಟು ಕೇಳಿ. ಕೇಳದೆ ಇದ್ರೆ ಈ ಬಾರಿ ನಷ್ಟ ಅನುಭವಿಸ್ತೀರಾ. ಇವತ್ತು ಇಂಥ ಅದೃಷ್ಟ ದಿನ ಯಾವತ್ತೂ ಬರೋದಿಲ್ಲ. ಬಾಡೂಟ ಸವಿಯೋ ದಿನ. ಭಾನುವಾರ ಅಂದರೆ ಬಾಡೂಟ ಮಾಡಿಲ್ಲ ಅಂದರೆ ಅದಕ್ಕೊಂದು ಬೆಲೆನೇ ಇಲ್ಲ. ಬನ್ನಿ ಯಾರಿಗುಂಟು ಯಾರಿಗಿಲ್ಲ. ಬಾಡೂಟ ಅಂತ ಹೇಳ್ತಿರ್ತಾನೆ ಸೀತಾಪತಿ. ಇದಕ್ಕೆ ಚಪ್ಪಾಳೆ ತಟ್ಟಿ ಸೂಪರ್ ಅಂತಾಳೆ ವಿನಂತಿ. ಹೇಳಿದ್ನಲ್ಲ ಅಕ್ಕವ್ರೆ, ನಾನು ಪ್ರಚಾರ ಮಾಡಿದ್ರೆ ಊರಲ್ಲಿ ಒಂದು ನರಪಿಳೆ ಕೂಡ ಇರಕ್ಕಿಲ್ಲ ಅಂತ ಸೀತಾಪತಿ ಹೇಳ್ತಾನೆ. ಇದಕ್ಕೆ ಗಾಬರಿ ಆಗ್ತಾ ಇರ್ತಾರೆ ವಿನಂತಿ, ಸಾವಿತ್ರಿ. ಇವ್ರ ಮುಖ ನೋಡ್ಬಿಟ್ಟು ಯಾಕೆ ಹಿಂಗಾಡ್ತವ್ರೆ ಇವರು, ನಾನೇನಾದರೂ ಬೇರೆ ಹೇಳ್ಬಿಟ್ನಾ ಅಂತ ಅಂದ್ಬಿಟ್ಟು, ಅಕ್ಕವ್ರೆ ನಿಮ್ಮ ಬಾಡೂಟಕ್ಕೆ ಬರ್ತಾರೆ ಅಂತ ಹೇಳ್ದೆ ಅಂತ ಸೀತಾಪತಿ ಹೇಳ್ತಾನೆ. ನೋಡು, ನೀನು ಅದೇನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ಇವಾಗ ಏನೇನು ಹೇಳ್ತಾ ಇದೆಯಾ ಅದೆಲ್ಲ ಹಂಗಂಗೆ ನಡಿಬೇಕು. ಅವಳು ಮುಯ್ಯೂಟಕ್ಕೆ ಯಾರು ಹೋಗದೆ ಅವಳು ಮಾಡಿರೋದೆಲ್ಲ ಹಾಳಾಗಬೇಕು ಅಷ್ಟೇಯ ಅಂತಾಳೆ ಸಾವಿತ್ರಿ. ಅಕ್ಕವ್ರೆ, ಆಯಿತು, ನಾನು ಪ್ರಚಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ನಾನು ಬರ್ತೀನಿ ಅಂತ ಸೀತಾಪತಿ ಅಲ್ಲಿಂದ ಹೊರಡ್ತಾನೆ. ಇತ್ತ ಕ್ವಾಟ್ಲೆ ಪ್ರಚಾರ ಮಾಡಿಕೊಂಡು ಊರು ತುಂಬ ಎಲ್ಲ ಪಾಂಪ್ಲೆಟ್ ಹಂಚಿ ಪೋಸ್ಟ್ರು ಅಂಟಿಸ್ತಿರ್ತಾನೆ. ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೇ, ಇದು ಮುಗಿಯುತ್ತದು ಪ್ರಚಾರ. ಬನ್ನಿ ಜನ್ರೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಲ್ಕೇರಮ್ಮ ದೇವಸ್ಥಾನದ ಹತ್ರ ನಮ್ಮೂರಿನ ಎಮ್ಮೆ ಮಗಳು ವಿದ್ಯಾ ತಾನು ಡಾಕ್ಟ್ರು ಓದಬೇಕು ಅನ್ನೋ ಸೀಟ್ಗಾಗಿ ಇದು ಮಾಡ್ತಿರೋ ಮುಯ್ಯೂಟ ಅನೌನ್ಸ್ಮೆಂಟು ಅಂತ ಹೇಳಿ ಬಂದವ್ರಿಗೆಲ್ಲ ಪಾಂಪ್ಲೆಟ್ ಹಂಚ್ತಿರ್ತಾನೆ ಕ್ವಾಟ್ಲೆ. ಇತ್ತ ವಿದ್ಯಾಗಂತ ಪ್ರಚಾರ ಮಾಡ್ತಿದ್ರೆ ಕ್ವಾಟ್ಲೆ ಮಾನ್ಯರೇ ಮತ್ತು ಮಹಿಳೆಯರೇ, 18 ವರ್ಷ ತುಂಬದೇ ಇರೋ ಮಕ್ಕಳೇ, ಹೊಟ್ಟೆ ಹಸ್ದವ್ರೆ, ಹೊಟ್ಟೆ ಹಸಿದೇ ಇದ್ದವ್ರೆ, ಹೇಳೋದನ್ನ ಸರಿಯಾಗಿ ಕೇಳಿ. ನಾಳೆ 12 ಗಂಟೆಗೆ ಸರಿಯಾಗಿ ನಮ್ಮ ಊರಿನ ಮಂತ್ರಿಗಳಾದ ಶಿವರಾಮೇಗೌಡರು ಹುಳಿಕೆರೆ ಅಮ್ಮನ ದೇವಸ್ಥಾನದಲ್ಲಿ ಮರಿ ಕಡ್ದು ಬಾಡೂಟ ಕಾರ್ಯಕ್ರಮ ಇಟ್ಕೊಂಡವ್ರೆ. ಎಲ್ಲರೂ ತಪ್ಪದೇ ಭಾಗವಹಿಸ್ಬೇಕಾಗಿ ಕಳಕಳಿ ಮನವಿ ಅಂತ ಹೇಳ್ಕೊಂಡು ಬರ್ತಿರ್ತಾನೆ ಸೀತಾಪತಿ. ಅವನು ತಲೆ ಕೆಟ್ಟಂಗೆ ಬಾಡೂಟ ಗೀಡೂಟ ಅಂತ ಅನ್ಕೊಬರ್ತವನೆ ಅಂತ ಕ್ವಾಟ್ಲೆ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ. ಪ್ರಚಾರ ಮಾಡ್ಕೊತಿದ್ದವನ್ನ ಅಡ್ಡ ಹಾಕಿ ಕ್ವಾಟ್ಲೆ ಇಳಿಸಿ, ನೀನಾ ಕಿತಾಪತಿ ಅಂತ ಕ್ವಾಟ್ಲೆ ಹೇಳ್ತಾನೆ. ದಟ್ಸ್ ಮೀ, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಾನೆ ಸೀತಾಪತಿ. ಇಂಗ್ಲೀಷ್ಗೆ ನನ್ನ ಯಾಕಡ ಸಿಗಕ್ಕ, ಏನಿಲ್ಲ ನೀನು ಮಾಡ್ತಿರೋ ಕಿತಾಪತಿ ಅಂತಾನೆ ಕ್ವಾಟ್ಲೆ. ವಾಟ್ ಆರ್ ಯು ಟಾಕಿಂಗ್, ನಾನೇನು ಕಿತಾಪತಿ ಮಾಡ್ತಾ ಇಲ್ಲ. ನಾಳೆಗೆ ಗೌಡ್ರ ಮನೆಯವರು ಮರಿ ಕಡ್ದು ಊರಿಗೆಲ್ಲ ಬಾಡೂಟ ಹಾಕ್ತವ್ರೆ, ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಸೀತಾಪತಿ ಹೇಳ್ತಾನೆ. ಲೇ, ನಾಳಿಕೆ ನಾವು ಮುಯ್ಯೂಟ ಮಾಡ್ಕೊಂಡಿದ್ದೀವಿ, ನೀನು ನೋಡಿದ್ರೆ ಬಾಡೂಟ ಅಂತ ಇದೆಯಾ ಅಂತಾನೆ ಕ್ವಾಟ್ಲೆ. ಯಾರದ್ಲ ಕಿತಾಪತಿ ಅಂತಾನೆ ಕ್ವಾಟ್ಲೆ. ಯಾರ್ದು ಕಿತಾಪತಿ ಅಂತ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಕೂಲಿ ಕೊಟ್ಟು ಕಾಸು ಕೊಟ್ಟು ಪ್ರಚಾರ ಮಾಡೋಕ್ಕೆ ಹೇಳಿದವರು ಸಾವಿತ್ರಕ್ಕವರು ಅಂತ ಹೇಳ್ತಾನೆ ಸೀತಾಪತಿ. ಹಂಗಾದ್ರೆ ಮುಯ್ಯೂಟಕ್ಕೆ ತೊಂದರೆ ಕೊಡೋದಕ್ಕಂತ ಸಾವಿತ್ರಿ ಚಿಕ್ಕಮ್ಮ ಈ ಕೆಲಸ ಮಾಡ್ತಾವ್ರೆ ಅಂದಂಗಾಯ್ತು ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಕ್ವಾಟ್ಲೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇನ್ನೂ ಬೇಜಾನ್ ಊರುಗಳಿಗೆ ಪ್ರಚಾರ ಮಾಡೋದೈತೆ, ನಾನು ಬರ್ತೀನಿ ಅಂತ ಸೀತಾಪತಿ ಅಲ್ಲಿಂದ ಹೊರಟೋಗ್ತಾನೆ. ಹಂಗೇನಾದರೂ ಬಾಡೂಟ ಮಾಡಿದ್ರೆ ನಮ್ಮ ಮುಯ್ಯೂಟಕ್ಕೆ ಯಾರಪ್ಪ ಬಂದರು, ಏನಪ್ಪ ಮಾಡೋದು ಶಿವನೇ ಅಂತ ಅಂದ್ಕೊಂಡು ಅಲ್ಲಿರೋರಿಗೆ ನಮ್ಮ ಅತ್ಗೆಮ್ಮ ಮಾಡ್ತಿರೋ ಮುಯ್ಯೂಟಕ್ಕೆ ತಪ್ಪದೆ ಬರಬೇಕಾಯ್ತಾ ಅಂತ ಕ್ವಾಟ್ಲೆ ಹೇಳ್ತಾನೆ. ಬಾಡೂಟ ಬಿಟ್ಟು ಮುಯ್ಯೂಟಕ್ಕೆ ಯಾರಪ್ಪ ಬರ್ತಾರೆ ಅಂತಾಳೆ ಊರಿನ ಜನ. ಅಲ್ಲಿಂದ ಊರು ಜನರೆಲ್ಲ ಹೊರಟೋಗ್ತಾ ಇರ್ತಾರೆ. ತಪ್ಪದೆ ಬರಬೇಕು ಅಂತ ಹೇಳ್ತಿರ್ತಾನೆ ಕ್ವಾಟ್ಲೆ. ಅಯ್ಯೋ, ನಮ್ಮ ಮುಯ್ಯೂಟದ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕಣ್ಣಪ್ಪ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಕ್ವಾಟ್ಲೆ. ಇತ್ತ ತರಕಾರಿ ಎಲ್ಲ ಟೆಂಪೋದಲ್ಲಿ ಹಾಕೋ ಬಂದಿರ್ತಾರೆ ವಿದ್ಯಾವ್ರಮ್ಮ, ವಿದ್ಯಾ ಮತ್ತು ಕ್ವಾಟ್ಲೆ. ಸರೋ ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಇದೆಯಾ, ಬಾರೆ ತರಕಾರಿಗಳು ತಗೊಂಡೋಗು ಅಂತೇಳಿ ಒಂದೊಂದು ಮೂಟೆನೇ ಜಗಲಿ ಮೇಲೆ ಇಡ್ತಾ ಇರ್ತಾರೆ
ಕ್ವಾಟ್ಲೆ ಮತ್ತು ವಿದ್ಯಾ ಮತ್ತು ಎಲ್ಲರೂ ಜಗ್ಲಿ ಮೇಲೆ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಸರು ನೀರು ತಂದು ಕೊಡ್ತಾಳೆ, ನೀರು ಕುಡಿತಾರೆ. ರತ್ನ ಎಲ್ಲ ಸಾಮಾನು ತಂದಾಯ್ತಮ್ಮ ಅಂತಾಳೆ ಅಜ್ಜಮ್ಮ. ಮತ್ತೆ ತರಕಾರಿ ಸೊಪ್ಪು ಸಾಮಾನು ಎಲ್ಲ ತಂದಾಯ್ತು, ಇನ್ನು ಅಂಗಡಿ ಸಾಮಾನೆಲ್ಲ ಸೀದಾ ತಂದು ಗುಡಿಗೆ ಹಾಕ್ಬಿಡು ಅಂತ ಉಮೇಶ್ ಅಣ್ಣನ್ಗೆ ಹೇಳಿದ್ದೀನಿ ಅಂತ ರತ್ನ ಹೇಳ್ತಾಳೆ. ಕ್ವಾಟ್ಲೆ ಅಣ್ಣ ಇವತ್ತು ಸಂಜೆಗೆ ಪ್ರಚಾರ ಮಾಡಿದ್ರೆ ಒಂದ್ಸಲ ಒಳ್ಳೇದು ಅಂತ ಅನಿಸ್ತೈತೆ ಅಲ್ವಾ ಅಂತ ಸರು ಹೇಳ್ತಾಳೆ. ಸರು ರಾತ್ರಿಗೆ ಜನ ಮಲ್ಕಣ ಗಂಟ ಪ್ರಚಾರ ಮಾಡ್ತೀನಿ, ಯಾಕಂದರೆ ಅವ್ರು ಮಲಗಿದ್ದಾಗಲೂ ನನ್ನ ಪ್ರಚಾರ ಗುಯಿ ಅಂತ ಇರಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ಅದು ಸರಿ ಕಣಪ್ಪ, ನಾಳಿಕೆ ಊಟಕ್ಕೆ ಬರ್ತಾರೆ ಅಲ್ವೇ ಜನ ಅಂತಾರೆ ಅಜ್ಜಮ್ಮ. ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಕ್ವಾಟ್ಲೆ. ಏನಾಯ್ತಣ್ಣಯ್ಯ, ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ವಿದ್ಯಾ. ಏನೂ ಇಲ್ಲ ಅದಕ್ಕೆಮ್ಮ, ಬರೋ ಜನನ ಹೆಂಗೆ ಅವಾಯ್ಡ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇಯ ಅಂತಾನೆ ಕ್ವಾಟ್ಲೆ. ಅಲ್ಲಿಗೆ ಆಟೋದವನು ಬಂದು ಹಾರನ್ ನೋಡಿತಾನೆ. ನಾನು ಸಾರ್ತಿ ಬಂದಾಯ್ತು ಅದಕ್ಕೆಮ್ಮ, ಹೋಗಿ ಇನ್ನೊಂದು ರೌಂಡು ಪ್ರಚಾರ ಮಾಡಿಬಿಟ್ಟು ಬರ್ತೀನಿ, ರತ್ನಕ ಬರ್ತೀನಿ ಅಂತ ಹೋಗ್ತಾನೆ ಆಟೋ ಹತ್ರ ಕ್ವಾಟ್ಲೆ. ಅಲ್ಲಿಗೆ ವಿದ್ಯಾವರಪ್ಪ ಬಂದು ಕ್ವಾಟ್ಲೆ ನಾನು ಬರ್ತೀನಿ ಅಂತಾನೆ. ಅಯ್ಯೋ ಅದಕ್ಕೇನಂತೆ ಚೆಲ್ವಣ್ಣ, ನೀನು ಬಂದರೆ ನನಗಿನ್ನೂ ಒಳ್ಳೇದು ಬಾ ಅಂತ ಕೂಗ್ತಾನೆ ಕ್ವಾಟ್ಲೆ. ಬೇಡ ಬೇಡ, ನೀನು ಬೇರೆ ಕಡೆ ಹೋಗು, ನಾನು ಬೇರೆ ಕಡೆ ಹೋಗ್ತೀನಿ ಅಂತೇಳಿ ನನಗೆ ಪಾಂಪ್ಲೆಟನ್ನು ಇದು ಮಾತ್ರ ಕೊಡು ಸಾಕು ಅಂತೇಳಿ ಹೋಗ್ತಾನೆ ವಿದ್ಯಾವರಪ್ಪ. ಇತ್ತ ಚಂಪಾ ಅಜ್ಜಮ್ಮನ ಕಾಲು ಹೊತ್ತುತ್ತಾ ಇರ್ತಾಳೆ. ಮೋಹನ ಅತ್ತೆ ಕಷಾಯ ತಗೊಳ್ಳಿ ಅಂತ ಬಂದು ಕಷಾಯ ಕೊಡೋಕೆ ಬರ್ತಾಳೆ. ಅಜ್ಜಮ್ಮನ ಮುಖ ಸಪ್ಪಗಿರುತ್ತೆ. ಯಾಕತ್ತೆ ಒಂಥರ ಇದ್ದೀರಿ ಅಂತಾಳೆ ಮೋಹನ. ಅಲ್ವೇ ಮೋಹನ, ವಿದ್ಯೆ ಇಲ್ಲದೆ ಈ ಮನೆ ಒಂಥರ ಬೇಕೋ ಅನ್ನಿಸ್ತೈತೆ. ಅವಳಿಗೆ ಡ್ರೈವರ್ಸ್ ಕೊಟ್ಟು ಅವಳ ಜೊತೆಗಿನ ಸಂಬಂಧನ ಕಳ್ಕೊಳ್ಳೋದು ಅಂದಾಗ್ನಿಂದ ನನ್ನ ಮನಸ್ಸಿಗೆ ಶಾನೆ ನೋವಾಗ್ತಾ ಇದೆ. ಅವಳು ಅದೊಂದು ತಪ್ಪು ಮಾಡಿದ್ದಾಳೆ ಅನ್ನೋದು ಬಿಟ್ಟರೆ ಈ ಅಟ್ಟಿಗೋಸ್ಕರ ಏಟೆಲ್ಲ ಮಾಡಿದ್ದಾಳಲ್ವಾ, ಅವ್ರು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿತ್ತಲ್ವಾ ಅಂತಾಳೆ ಅಜ್ಜಮ್ಮ. ಅತ್ತೆ ನನ್ನ ಮನಸ್ಸಿನಲ್ಲಿರೋದು ಅದೇಯ, ನೀವು ಹೇಳ್ಕೊಂತ ಇದ್ದೀರಾ, ನಾನು ನನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇವ್ನಿ ಅಂತ ಮೋಹನ ಹೇಳ್ತಾಳೆ. ಅಟ್ಟಿ ತುಂಬ ನಗ್ತಾ ನಗ್ತಾ ಓಡಾಡ್ಕೊಂಡು ಅಮ್ಮಮ್ಮ ಅದನ್ನು ಮಾಡ್ಲಾ ಅಮ್ಮಮ್ಮ ಇದನ್ನು ಮಾಡ್ಲಾ ಅಂತ ನಾನು ಸೇವೆ ಮಾಡ್ತಾ ಇದ್ಲು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಶಾನೆ ನೋವು ಆಯ್ತೈತೆ. ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಅವಳನ್ನ ಅಟ್ಟಿಗೆ ಕರ್ಕೊಂಬಂದ್ಬಿಡೋಣ ಅಂತ ಅನಿಸ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನನ್ನ ಆಸೆನೂ ಅದೇ ಅಮ್ಮಮ್ಮ ಅಂತಾಳೆ ಚಂಪಾ. ಲೇ ಚಂಪಿ, ನಾವು ಆಸೆ ಪಟ್ಟರೆ ಆತದೇನೆ, ಇಲ್ಲಿ ನಮ್ಮ ಮಾತನ್ನು ಕೇಳೋರು ಯಾರು ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗನ್ಬೇಡಿ ಅತ್ತೆ, ನೀವು ನಿನ್ನ ಮಗನ ಜೊತೆ ಮಾತಾಡಿದ್ರೆ ಏನಾದರೂ ಸರಿ ಹೋದ್ರೂ ಹೋಗ್ಬೋದು ಅಂತ ಮೋಹನ ಹೇಳ್ತಾಳೆ. ಇಲ್ಲ ಮೋಹನ, ಈ ವಿಚಾರದಲ್ಲಿ ನನಗಿಂತವ ನೀನು ಮಾತಾಡಿದ್ರೇ ಒಳ್ಳೆಯದು. ನೀನು ಅವನ ಮಾತಾಡಿದರೆ ಅವನು ಹೊಸಿ ಯೋಚನೆ ಮಾಡ್ತಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹ್ಞೂ ಅತ್ತೆ, ಒಂದ್ಕಿತ ಮಾತಾಡಿ ನೋಡಿ ಅಂತಾಳೆ ಚಂಪಾ. ಸರಿ ಬಿಡಿ, ನೀವಿಬ್ಬರು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಕೆ ಇವತ್ತು ರಾತ್ರಿನೇ ಮಾತಾಡ್ತೀನಿ ಅಂತ ಮೋಹನ ಹೇಳ್ತಾಳೆ. ಲೇ ಚಂಪಿ, ನೀನು ಅವಳ ಜೊತೆ ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ಸಂದಾಗಿದೆಯಾ ತಾನೇ? ಈಗ ಅವಳು ಹೆಂಗಿದ್ದಾಳಂತೆ ಅಂತಾಳೆ ಅಜ್ಜಮ್ಮ. ಈ ಕಷ್ಟದ ಜೊತೆಗೆ ಅವ್ರಿಗೆ ಇನ್ನೊಂದು ಕಷ್ಟನೂ ಎದುರಾಗದೆ ಅಮ್ಮಮ್ಮ, ಅದಕ್ಕೆ ಈ ಭಾನುವಾರ ಊರು ಗುಡಿತವ ಮುಯ್ಯೂಟ ಮಾಡ್ಕೊಂಡವ್ರೆ ಅಂತ ಚಂಪಾ ಹೇಳ್ತಾಳೆ. ಮುಯ್ಯೂಟ್ವಾ ಯಾಕೆ ಮಾಡ್ತಾ ಇದ್ದರು ಅಂತ ಮೋಹನ ಕೇಳ್ತಾಳೆ. ಅದು ಡಾಕ್ಟ್ರ್ ಓದಬೇಕಂದ್ರೆ 1,00,000 ಫೀಸ್ ಕಟ್ಟಬೇಕಂತೆ, ಅದಕ್ಕೆ ಆ ದುಡ್ಡು ಹೊಂದ್ಸೋಕೆ ಇದೆಲ್ಲ ಮಾಡ್ತಾವ್ರೆ ಅಂತಾಳೆ ಚಂಪಾ. ಅಯ್ಯೋ ಅಲ್ಲೇ ಅಲ್ವೇನೆ ಬಾಡೂಟ ಮಾಡ್ತಾ ಇರೋದು, ಅಂದರೆ ಈಗ ಅವಳು ಅಲ್ಲಿ ಮಾಡ್ತಾ ಇರೋ ಮುಯ್ಯೂಟದ ಕತೆ ಏನಾಗುತ್ತೋ ಏನೋ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ಅವರೆಲ್ಲ ಸೇರಿ ತರಕಾರಿ ಹಚ್ಚೋದಕ್ಕಂತ ಕುತ್ಕೊಂಡಿರ್ತಾರೆ. ವಿದ್ಯಾಗೆ ಫೋನ್ ಬರ್ತೈತೆ. ಅವ್ವ 1 ನಿಮಿಷ ಬಂದೆ ಅಂತ ಹೇಳಿ ವಿದ್ಯಾ ಫೋನ್ ತಗೊಂಡು ಒಂದು ಸ್ವಲ್ಪ ದೂರ ಬಂದು ಮಾತಾಡ್ತಿರ್ತಾಳೆ. ಚಂಪಾ, ನಾಳೆ ಮುಯ್ಯೂಟಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ, ಏನಾದರೂ ಅರ್ಜೆಂಟ್ ಇದ್ದರೆ ಈಗಲೇ ಮಾತಾಡ್ತೀನಿ, ಇಲ್ಲಾಂದರೆ ಆಮೇಲೆ ಫೋನ್ ಮಾಡ್ತೀನಿ ಚಂಪಾ ಅಂತಾಳೆ ವಿದ್ಯಾ. ವಿದ್ಯಾಕ ಅರ್ಜೆಂಟ್ ವಿಚಾರ ಆಗಿರೋದಕ್ಕೆ ಫೋನ್ ಮಾಡಿರೋದು ಅಂತಾಳೆ ಚಂಪಾ. ನೀನು ನೋಡಿದ್ರೆ ಅಲ್ಲಿ ಮುಯ್ಯೂಟ ಮಾಡ್ಕೊಂಡಿದ್ದಿ, ಆದರೆ ನಮ್ಮ ಅಟ್ಟಿಯವ್ರು ನೋಡಿದ್ರೆ ಅದೇ ಜಾಗದಾಗೆ ಬಾಡೂಟ ಮಾಡ್ಕೊಂಡವ್ರೆ ಅಂತ ಚಂಪಾ ಹೇಳ್ತಾಳೆ. ಈ ಮಾತಿಗೆ ಗಾಬರಿ ಆಗ್ತಾಳೆ. ಏನು ಹೇಳ್ತಾ ಇದೆಯಾ ಚಂಪಾ ಅಂತಾಳೆ ವಿದ್ಯಾ. ದಿಟಾನೇ ಹೇಳ್ತಾ ಇದ್ದೀನಿ ವಿದ್ಯಾಕ, ದೊಡ್ಡ ಮಾವ ಆಸ್ಪತ್ರೆಯಲ್ಲಿ ಇದ್ದಾಗ ಅವ್ರು ಹುಷಾರಾಗಿ ಮನೆಗೆ ಬಂದರೆ ದೇವ್ರಿಗೆ ಆಡು ಬಲಿ ಕೊಟ್ಟು ಬಾಡೂಟ ಹಾಕ್ಸ್ತೀನಿ ಅಂತ ಸಾವಿತ್ರಿ ಅಮ್ಮ ಹರಕೆ ಕಟ್ಕೊಂಡಿದ್ರಂತೆ ಅಂತ ಚಂಪಾ ಹೇಳ್ತಾಳೆ. ಏನಪ್ಪ ಇದು, ನಾನು ಅನ್ಕೊಂಡಿದ್ದ ಕೆಲಸ ಇಷ್ಟು ಸುಲಭವಾಗಿ ಆಗೋದಕ್ಕೆ ಬಿಟ್ಬಿಟ್ಟವ್ರಲ್ಲ ಅಂತ ಅನ್ಕೊಂಡಿದ್ದೆ ನಾನು, ಅಷ್ಟರಲ್ಲಿ ನನ್ನ ತೊಂದರೆ ಕೊಡೋದಕ್ಕೆ ದಾರಿ ಉಳ್ಕೊಂಡವ್ರೆ ಅನ್ನೋದು ಈಗ ಗೊತ್ತಾಯ್ತು ಅಂತ ವಿದ್ಯಾ ಹೇಳ್ತಾಳೆ. ಹ್ಞೂ ನನಗೂ ಹಂಗೆ ಅನ್ನಿಸ್ತೈತೆ ವಿದ್ಯಾಕ, ಈಗ ಅಲ್ಲಿ ಬಾಡೂಟ ಮಾಡ್ಕೊಂಡ್ರೆ ನೀನೇನು ಮಾಡಿ ಅಂತ ಚಂಪಾ ಕೇಳ್ತಾಳೆ. ಬಿಡು ಚಂಪಾ, ಕೆಡ್ಸೋದಕ್ಕೆ ಯಾರಾದರೂ ನೋಡಿದ್ರೆ ಕಾಯೋದಕ್ಕೆ ಒಬ್ಬನು ಇದ್ದೇ ಇರ್ತಾನೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಇದನ್ನೆಲ್ಲ ವಿದ್ಯಾವರಪ್ಪ ನೋಡ್ತಿರ್ತಾರೆ, ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.